ಶಿವರಾತ್ರಿ ಹಬ್ಬನ ಎಲ್ಲ ದೇಶದಲ್ಲಿ ಎಲ್ಲ ಕಡೆನೂ ಆಚರಣೆ ಮಾಡ್ತಾರೆ. ಇದು ವಿಶೇಷವಾದಂಥ ಹಬ್ಬ. ಇದು ಈಶ್ವರನಿಗೆ ಇವತ್ತು ಒಂದು ನಮಸ್ಕಾರ ಮಾಡಿದ್ರೆ ಎಷ್ಟೋ ಕೋಟಿ ಪುಣ್ಯ ಬರುತ್ತೆ ಅಂತ ಪ್ರತೀತಿ ಇದೆ. ಇಲ್ಲಿ ಮಲ್ಲೇಶ್ವರನಿಗೆ ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ, ಹಾಸನದಲ್ಲಿ. ಆಮೇಲೆ ಮೊದಲು ಎಲ್ಲ ಬೇರೆ ಬೇರೆ ಕಡೆ ಇದ್ವಿ, ಇಲ್ಲಿದ್ದೀವಿ. 25 ವರ್ಷದಿಂದಲೂ ಬರ್ತಾಯಿದ್ದೀವಿ. ಇದೇ ವಿಜೃಂಭಣೆಯಿಂದ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನಮಗೂ ದೇವರು ಒಳ್ಳೇದು ಮಾಡ್ತಾ ಇದ್ದಾನೆ, ಅದರಿಂದ ನಾವು ಬರ್ತಾಯಿದ್ದೀವಿ. ಇಷ್ಟು ಹೇಳಿ, ನಾನು ಬದ್ರಿನಾರಾಯಣ್ ಅಂತ ನನ್ನ ಹೆಸರು. ಬಿಲ್ಲುಪತ್ರೆನೇ ವಿಶೇಷ. ಇದರಲ್ಲಿ 3 ಥರದ ಬಿಲ್ಲುಪತ್ರೆ ಇದೆ. ತ್ರಿದಳ, ಚತುರ್ದಳ, 6 ಇರೋದಿದೆ. ಬಿಲ್ಲುಪತ್ರೆನೇ ಇದು ವಿಶೇಷವಾದ್ದು. ಇದು ಅದನ್ನು ಎಲ್ಲರೂ ಪೂಜೆ ಮಾಡ್ತಾರೆ. 25 ವರ್ಷದಿಂದ ನಾವು ಬರ್ತಾಯಿದ್ದೀವಿ, ಸಣ್ಣ ವಯಸ್ಸಿನಿಂದಲೂ ಬರ್ತಾಯಿದ್ವಿ. ಮಧ್ಯದಲ್ಲಿ ನಾನು ಇದರಲ್ಲಿ ಕೆಲಸ ಮಾಡ್ತಿದ್ದಾಗ PWDನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ. ಮತ್ತು ಇಲ್ಲಿಗೆ ಬಂದ್ವಿ ನಾವು, ನಮ್ಮ ಊರಿಗೆ ಬಂದ ಮೇಲೆ ಇಲ್ಲಿ ಪ್ರತಿ ವರ್ಷವೂ ಬರ್ತಾಯಿದ್ದೀವಿ. ನಮ್ಮ ಹೆಸರು ಸರ್ ಬದ್ರಿನಾರಾಯಣ್ ಅಂತ. आज शिवरात्रि का शिवरात्रि है, बहुत अच्छा दिन है, बहुत खुश दिन है। आज सभी इधर आया, इधर आके सभी पूजा दे रहा है, पूजा कर रहा है। सुबह से स्टार्ट हुआ। मार्निंग इंದ ಏನೇನ್ ಮಾಡಿದ್ರಿ, ಏನೇನ್ ಪೂಜೆ ಎಲ್ಲ ಮಾಡಿದ್ರಿ? मॉर्निंग से सभी इधर आके पूजा दे रहा है सभी। ऐसा अच्छा दिन है आज। नहीं दिया। अब तक कैसे आज शिव का ध्यान करते हैं ना, क्या है वो शिव का ध्यान से? वो तो बहुत अच्छा है। सभी शिव के लिए बहुत ये करती है, बहुत। आजकल लोगों को क्या बोलते हैं आप? शिव ध्यान? शिवरात्रि है बोलता है। हम लोग शिव का ध्यान नहीं करेगा, तुम्हें क्या बोलते हैं इसमें, ये माध्यम से? बस मेरा नाम मौसमी मल्लिक, कलकत्ता से आया।
ಹೇಳಿ ಸರ್, ಇದು ವಿಶೇಷ ಏನು ಇವತ್ತು? ನಮಸ್ಕಾರ, ನನ್ನ ಹೆಸರು ಮಣಿದಾಸ ಅಂದ್ಬಿಟ್ಟು. ಇವತ್ತು ನೀವು ನೋಡ್ತಾ ಇರೋ ದೇವಸ್ಥಾನ ಬಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇತಿಹಾಸ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ಇಲ್ಲಿ ಸುತ್ತಮುತ್ತಲು ದೇವಗೆರೆಯಲ್ಲೂ ಗಂಗಾಧರೇಶ್ವರ ಮತ್ತು ಚಿದಂಬರೇಶ್ವರ, ಹಾಗೆ ವಿರೂಪಾಕ್ಷೇಶ್ವರ, ಹೀಗೆ ಹಲವಾರು ಇತಿಹಾಸ ಪ್ರಸಿದ್ಧವಾಗಿರುವಂಥ ದೇವಸ್ಥಾನಗಳನ್ನು ತಾವು ಕಾಣ್ಬೋದು. ಏನು ಶಿವರಾತ್ರಿ ಅಂತಂದರೆ, ಶಿವ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಒಂದು ಎಲ್ಲರಿಗೋಸ್ಕರನೂ ಒಂದು ಜ್ಞಾನ ಮುಗ್ಧನಾಗಿ ಕೂರುವಂತಹ ಒಂದು ವಿಶೇಷ ದಿನ. ಇವತ್ತು ಆ ಶಿವನನ್ನು ನಾವೆಲ್ಲ ತಪಸ್ಸು ಮಾಡುವಂಥದ್ದು, ಅಂದರೆ ಅವರ ಭಕ್ತಿಯಲ್ಲಿ ನಾವೆಲ್ಲ ಇವತ್ತು ಮುಳುಗಿ ಅವರಿಗೆ ಒಂದು ನಮ್ಮ ಒಂದು ಭಕ್ತಿಯಿಂದ ಅವರಿಗೆ ಅರ್ಪಿಸುವಂಥದ್ದು ಮಹಾಭಕ್ತಿ ಅಂತಲೇ ಹೇಳ್ಬೋದು. ಆಮೇಲೆ ಇವತ್ತು ಹಿಂದಿನ ಕಾಲದಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ರು. ಆದರೆ ಇವತ್ತಿನ ಕಾಲ ಸ್ವಲ್ಪ ಕಡಿಮೆ. ಯಾಕೆಂತಂದರೆ ಹಿಂದೆ ಒಂದು ಶಿವರಾತ್ರಿ ಅಂತಂದರೆ ರಾತ್ರಿಯಲ್ಲೇ ಕೂತು ಒಂದು ಹಿರಿಯರ ಸನ್ಮಾರ್ಗದಲ್ಲಿ ಭಕ್ತಿಗೀತೆಗಳು ಭಜನೆಗಳನ್ನೆಲ್ಲ ಮಾಡಿಕೊಂಡು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು. ಆದರೆ ಇವತ್ತು ಭಾಳ ಕಡಿಮೆ. ಇವತ್ತು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಕಾಣ್ಬೋದು. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಈ ಥರ ವಿದ್ಯುತ್ ಅಲಂಕಾರ ಮತ್ತು ಹೂವಿನ ಅಲಂಕಾರ ಎಲ್ಲ ನೋಡ್ಬೋದು. ಆಮೇಲೆ ಏನಂತಂದರೆ, ಜ್ಞಾನದಿಂದ ವಿಜ್ಞಾನ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಯಾಕಂತಂದರೆ ಯಾವುದೇ ಯೋಗಿಗಳಾಗಿರ್ಬೋದು, ಎಲ್ಲರೂ ಹೇಳೋದು ಜ್ಞಾನ. ಯಾಕಂದರೆ ನಾವು ಏನೋ ಒಂದು ಚಿಂತನೆ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಕಾನ್ಸಂಟ್ರೇಟ್ ಬೇಕು. ಆ ಕಾನ್ಸಂಟ್ರೇಟ್ ಬೇಕು ಅಂದರೆ ಒಂದು ಧ್ಯಾನ ಇರಲೇಬೇಕು. ಅದು ನಾವು ಶಿವನಿಂದ ಕಾಣ್ಬೋದು. ಯಾಕಂದರೆ ಶಿವ ತಪಸ್ಸಲ್ಲಿ ಒಂದು ಸಾರಿ ಮುಳುಗಿದ್ರೆ ಆತನ ಜ್ಞಾನದಿಂದ ಎಷ್ಟೋ ವಿಚಾರಗಳು ನಮಗೆ ಸಿಗುವಂಥದ್ದಾಗುತ್ತೆ. ನಾನಿವತ್ತು ಯುವ ಪೀಳಿಗೆಗೆ ಹೇಳೋದು ಇಷ್ಟೇ, ಎಲ್ಲರೂ ಸರ್ವಂ ಶಿವಮಯ, ಅಂದರೆ ಇಡೀ ಜಗತ್ತೇ ಶಿವಮಯ. ಎಲ್ಲರೂ ಶಿವಭಕ್ತರಾಗಿ ಅದರಲ್ಲೂ ಜ್ಞಾನದಿಂದ ಆದ್ರೂ ಸ್ವಲ್ಪ ಇವತ್ತು ಏನೇನೋ ಕೆಡುಕುಗಳಾಗ್ತಾ ಇದೆ ಅದನ್ನೇನಾದ್ರು ನಾವು ತಪ್ಪಿಸ್ಬೇಕು ಅಂತಂದರೆ, ಭೂಮಂಡಲ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಸದ್ಭಕ್ತಿಯಿಂದ, ಆತ್ಮಭಕ್ತಿ, ಮುಖ್ಯವಾಗಿ ಆತ್ಮಭಕ್ತಿಯಿಂದ ನಾವು ಶಿವನನ್ನು ನೆನೆಸ್ಬೇಕು ಅಂತ ಕೇಳ್ಕೊತೀವಿ. ತುಂಬ ಖುಷಿ ಆಗ್ತಿದೆ. ಮಹಾಶಿವರಾತ್ರಿ ಇವತ್ತು ನಾವು ಸುಮಾರು ಒಂದು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮ್ಮ ದೇವಸ್ಥಾನಕ್ಕೆ ಬಂದಿದ್ರೆ ನಮ್ದು ಏನೇ ಕೋರಿಕೆಗಳಿದ್ರೂ ಇಲ್ಲಿ ಬೇಗ ಈಡೇರುತ್ತೆ. ನಾವು ಬೆಳಗಿಂದ ಉಪವಾಸ ಇದ್ದು ಪೂಜೆ ಮಾಡಿ ಮನೆಯಲ್ಲೆಲ್ಲ ಸಂಜೆ ಟೈಮು ಇಡೀ ರಾತ್ರಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಅಲ್ಲಿ ಕೊಟ್ಟು ಪ್ರಸಾದನ ಸ್ವೀಕರಿಸಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಹೋಗ್ತೀವಿ. ಎಲ್ಲ ತುಂಬ ಒಳ್ಳೆಯದಾಗಿದೆ. ನಮಗೆ ಇಲ್ಲಿಗೆ ಬಂದಾಗಿಂದ ಎಲ್ಲದರಲ್ಲೂ ಒಳ್ಳೆಯದಾಗಿದೆ. ಯಾವ ತೊಂದರೆನೂ ಇಲ್ದಂಗೆ ದೇವ್ರು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹೌದು, ನನ್ನ ಮಗಳು ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತಿತ್ತು, ಅದು ಆಯಿತು. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಹೊಸ ಮನೆ ಆಯಿತು ನನಗೆ. ವ್ಯಾಪಾರದಲ್ಲೂ ಚೆನ್ನಾಗಿ ಆಗ್ತಾಯಿದೆ. ಎಲ್ಲದರಲ್ಲೂ ಚೆನ್ನಾಗಾಗಿದೆ. ಯಾವ ತೊಂದರೆ ಇಲ್ದಂಗೆ ದೇವ್ರ ಆರೋಗ್ಯ ಕೊಟ್ಟು ನಮ್ಮನ್ನ ಹಿಂಗೆ ಕಾಪಾಡ್ಕೊಂಬಂದರೆ ಸಾಕು. ಪ್ರತಿ ವರ್ಷವೂ ಇಲ್ಲಿಗೆ ನಾವು ದರ್ಶನಕ್ಕೆ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ನನ್ನ ಹೆಸರು ಇಂದ್ರಾಣಿ ಅಂತ. ನಾವು ಶಾಂತಿನಗರಿಂದ ಬಂದಿದ್ದೀವಿ.
ಶಿವರಾತ್ರಿ ಅಂದರೆ ಒಂದು ಇತಿಹಾಸ ಇದ್ದಂಗೆ. ಏನಂದರೆ ನಮಗೆ ಬುದ್ಧಿ ಬರೋಕ್ಕೆ ಮುಂಚೆಯಿಂದನೂ ತಂದೆ ತಾಯಿಗಳು ಹೇಳ್ಕೊಂಡಂಥ ವಿಚಾರಗಳಿದು. ಉಪವಾಸ ಇರಬೇಕು ಬೆಳಗಿಂದ ಸಂಜೆವರೆಗೂ, ಶಿವನ ಜ್ಞಾನ ಮಾಡಬೇಕು, ಓಂ ನಮಃ ಶಿವಾಯ ಅಂತ ಹೇಳಬೇಕು. ಅದ್ರ ಜೊತೆಗೆ ಬಿಲ್ಪತ್ರೆ ಅಂದರೆ ಶಿವನಿಗೆ ತುಂಬ ಶ್ರೇಷ್ಠ, ಅದಕ್ಕೆ ತುಂಬ ಇತಿಹಾಸನೇ ಇದೆ. ಎಷ್ಟೇ ಇದು ಬಿಲ್ಪತ್ರೆ ಅವನಿಗೆ ಅಭಿಷೇಕ ಮಾಡಿದ್ರೆ ತುಂಬ ಖುಷಿ. ಮತ್ತು ಇಲ್ಲಿ ಮಲ್ಲೇಶ್ವರ ದೇವಸ್ಥಾನ ಅಂದರೆ ಇತಿಹಾಸ ಇದೆ. ಎಳ್ನೀರು ಅಭಿಷೇಕ ಮಾಡ್ತಾರೆ, ಬೆಳಗ್ಗೆ 5:30ಇಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವದವರೆಗೂ ಸೂರ್ಯ ಉದಯ ಆಗೋವರೆಗೂ ಅಭಿಷೇಕ ಆಗುತ್ತೆ, ಎಡೆಗಳಾಗ್ತವೆ, ಅಲಂಕಾರ, ಅಭಿಷೇಕ. ಮತ್ತು ಸಾವಿರಾರು ಜನ ಬರ್ತಾರೆ ಇಲ್ಲಿಗೆ. ಭಕ್ತಾದಿಗಳು ಬರೋಕ್ಕೆ ನಮಗೆ ಲೆಕ್ಕನೇ ಇಲ್ಲ ಬಿಡಿ. ನಾವು ತುಂಬ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇದೇ ಥರ ಒಂದು ಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲಿ. ಈಗ ಬೆಳಗ್ಗೆ ನೀವು 6 ಗಂಟೆಗೆ ಸೂರ್ಯ ಉದಯ ಆದರೆ ದೇವರಿಗೆ ಮುಖಕ್ಕೆ ಸೂರ್ಯ ಬೆಳಗ್ಗೆ ಬೀಳ್ತಾನೆ. ಅದೊಂದು ಇತಿಹಾಸನೇ ಅದು. ಶಿವರಾತ್ರಿ ದಿನ ಮಾತ್ರ, ಶಿವರಾತ್ರಿ ಉಪವಾಸ ಇದ್ದು ಬೆಳಗ್ಗೆ 6 ಗಂಟೆಗೆ ಬಾಗಿಲು ಓಪನ್ ಇದ್ದರೆ ಸಿದ್ದೇಶ್ವರ ಮುಖಕ್ಕೆ ಸೂರ್ಯ ಅಲ್ಲಿಗೆ ಟಚ್ ಆಗ್ತಾನೆ, ಬೆಳಕು ಕಾಣುತ್ತೆ. ಶಿವರಾತ್ರಿ ಅಂದರೆ ಒಂದು ಇತಿಹಾಸ ಬಿಡಿ. ಉಪವಾಸ ಇದ್ದು ಎಲ್ಲ ಬೇಡ್ಕೊಂಡಿದ್ದೆಲ್ಲ ಆಗಿದೆ ನಮಗೆ. ದೇವರು ಎಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾನೆ. ಒಳ್ಳೆಯವ್ರಿಗೆ ದೇವ್ರು ಒಳ್ಳೇದು ಮಾಡೇ ಇದ್ದಾನೆ, ಇವತ್ತವರೆಗೂ ಮಾಡ್ತಾಯಿದ್ದಾನೆ, ಮುಂದೇನೂ ಮಾಡ್ತಾನೆ. ನನ್ನ ಮಗನಿಗೂ ಅದೇ ಥರ ಹೇಳ್ಕೊಡ್ತಾ ಇದ್ದೀನಿ, ಜ್ಞಾನ ಕೊಡ್ತಾನೆ. ಇತಿಹಾಸ ಬಿಡಿ, ಅದು ಹೇಳೋಕ್ಕೆ ಅಸಾಧ್ಯ ಬಿಡಿ. ತಲಾಂತರ ಬಂದಿದ್ದು ಸನಾತನ ಧರ್ಮ ಅಂದ್ರೆ ವಿಶೇಷತೆ ಇದು. ಇಡೀ ನಮ್ಮ ಭಾರತ ದೇಶದಲ್ಲೇ ಆಚರಿಸಿದಂಥ ವಿಚಾರ ಇದು ಸನಾತನ ಧರ್ಮ. ಎಲ್ಲಿಂದ ಎಲ್ಲಿಗೆ ಹೋಗಿ ಶಿವನ ಭಕ್ತರು ಇಲ್ಲದೇ ಇರೋ ಜನನೇ ಇಲ್ಲ. ಇಡೀ ಪ್ರಪಂಚ ತಗೊಳ್ಳಿ ನೀವು, ಇಂಡಿಯಾದಲ್ಲೇ ನೋಡಿ, ಇಡೀ ಪ್ರಪಂಚದಲ್ಲೇ ಶಿವನ ಭಕ್ತರು ಇಲ್ಲದೇ ಇರೋ ಜನನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಗೊತ್ತಿಲ್ಲ. ಶಿವನ ಭಕ್ತರು ಅದು ತುಂಬ ಕಡಿಮೆ, ಅದು ಅವ್ರಿಗೆ ಗೊತ್ತಿಲ್ಲದೇ ಇರೋ ವಿಚಾರ. ಈಗ ತಾನೇ ಕುಂಭಮೇಳ ನಡೆದಿದೆ, ಅದ್ರಲ್ಲಿ ಸುಮಾರು ಜನ ಒಳ್ಳೆಯದು ಮಾಡಿದ್ದಾರೆ, ನೆಗೆಟಿವ್ ಮಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಾರೆ ಕುಂಭಮೇಳ ಅದು ಒಂದು ಎಂಥದ್ದು ರಾಕ್ಷಸ ಎಂಥದ್ದು ಹೇಳಿದ್ರು ಅವರು. ಅದಕ್ಕೆ ಯೋಗಿನಾಥ್ ಹೇಳಿದ್ದಾರೆ ಏನಂತ, ಒಳ್ಳೆಯವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ, ಕೆಟ್ಟವ್ರಿಗೆ ದೇವರು ಕೆಟ್ಟದ್ದೇ ಮಾಡ್ತಾನೆ. ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಸೇರ್ತಾನೆ, 56 ಕೋಟಿ ಜನ ಸೇರಿರೋದು ಇತಿಹಾಸ. ಅದೆಲ್ಲ ಸುಳ್ಳು. ಅದು ಅವರವರ ಧರ್ಮಕ್ಕೆ ಸೇರಿದಂಥ ವಿಚಾರ. ಖರ್ಗೆ ಅವರು ಬೇಕಾದ್ರೆ ನಾನು ಈಗಲೂ ಒಂದು ಉದಾಹರಣೆ ಹೇಳ್ತೀನಿ. ಖರ್ಗೆ ಅವರು ಮೆಚ್ಚಂಗೆ ಮಾತಾಡಿರೋದು ಯಾರಿಗೆ, ಸೋನಿಯಾ ಗಾಂಧಿಯವರಿಗೆ ವಿತ್ತು ರಾಹುಲ್ ಗಾಂಧಿಯವರಿಗೆ ಮೆಚ್ಚೋ ಥರ ಮಾತಾಡಿರೋದು. ಅದು ಅವ್ರವ್ರಿಗೆ ಧರ್ಮ ಬಿಟ್ಟಿದ್ದು. ನಾವೇ ಹೇಳ್ಬೋದಲ್ಲ ಅವ್ರಿಗೆ. ಪಾಪ್ಸ್ ಅದ್ಯಾವುದು ಒಂದು ಇದೆಯಲ್ಲ, ಅಲ್ಲಿ ಅವ್ರಿಗೂ ಕೈ ಮುಗಿದ್ಬಿಟ್ರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ, ಅದು ತಪ್ಪು ಕಲ್ಪನೆ. ಇದು ಮಕ್ಕಾ ಮದೀನಕ್ಕೆ ಹೋಗ್ಬಿಟ್ರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು ತಪ್ಪದು, ಅವ್ರವ್ರ ಕಲ್ಪನೆ ವಿಚಾರ. ಆ ಥರ ಹೇಳ್ಬಾರ್ದು. ಖುಷಿಯಾಗುತ್ತೆ ನಮಗೆ. ಈಗ ಸದ್ಯದಲ್ಲೇ ಈಗ ದೇವಸ್ಥಾನ ಈಗ ಇದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಸದ್ಯದಲ್ಲೇ ಈಗ ಗೌರ್ಮೆಂಟವ್ರು ಎಲ್ಲ ತೊಗೊಂಡು ಹೋಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರವ್ರ ಭಕ್ತಾದಿಗಳು ಈವನ್ ಟುಡೇ ಲಕ್ಷಾಂತರ ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ. ಗೋರ್ಮೆಂಟ್ ಓಕೆ ಕೊಡಬೇಕಷ್ಟೇ. ಈ ದೇವಸ್ಥಾನ ಜೊತೆಗೆ ಅಷ್ಟು ಒಂದು ಇತಿಹಾಸ ಇದೆ. ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ನನಗೆ ಗೊತ್ತಿರೋಂಗೆ 100 ವರ್ಷದ ಇತಿಹಾಸ ಇದೆ. ನನಗೆ ಗೊತ್ತಿರೋಂಗೆ ನಮ್ಮ ತಂದೆಯವರೆಲ್ಲ ಕರ್ಕೊಂಬರೋರು ಇಲ್ಲಿಂದನೇ. ಮದುವೆ ಚಪ್ರ ಆದರೆ ಇಲ್ಲಿಂದನೇ ವಾದ್ಗ ಕರ್ಕೊಂಡೋಗೋರು. ಈ ಕಾಶಿಗೆ ಹೋಗಬೇಕು ಅಂದರೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದನೇ ಕರ್ಕೊಂಡೋಗೋರು. ತುಂಬ ಇತಿಹಾಸ ಇದೆ. ಸನಾತನ ಧರ್ಮನ ಯಾರು ವಿರೋಧ ಮಾಡ್ತಾರೆ ಇಡೀ ಪ್ರಪಂಚದಲ್ಲಿ, ಅವ್ರಿಗೆ ಯಾರಿಗೂ ನನ್ನ ವೈಯಕ್ತಿಕ ವಿಚಾರ ಒಳ್ಳೆಯದಾಗಲ್ಲ ಅಂತ ನನ್ನ ಅಭಿಪ್ರಾಯ. ರಘುರಾಮ್ ಅಂತ. Where did they come, madam? I'm from Germany. Germany. Yes. What purpose of coming in India? Sorry? What purpose of coming to India? I want to see the culture, the temples, and I'm very happy that I can enjoy this festival here. It's great. I never saw such a thing before. Do you like Indian culture? Yes,
It's so amazing and so different to Germany, so it's really impressive. I'm very happy. Okay. Favorite culture of your program in India? Favorite culture of your I like the temples and the atmosphere and the spirituality and the dancing. the favorite culture of program of India? My favorite program of culture. I didn't have any idea, so I'm really surprised what happens here, and I enjoy it. The difference between in foreign culture and Indian culture? In German culture and Indian culture, it's completely different. So we are not very religious, and nearly nobody goes to the church. And here, everybody believes in one of all these gods, and that's amazing. It's so different, completely different. Okay. The culture program is very culture. Children's are programs. Yeah. How can you feel that? I really enjoyed it. I started here when the older ladies were singing, and now the children are coming and dancing. It's exciting, and I really love it. I love the colorful dresses and the makeup and the gold in the hair. It's fantastic. This is the first time you will see that in program? Yes, that's the first time. It's my second time in India, but it's the first time that I can take part in such a festivity. Next program, next program? In 2 days we go to Bangalore and then unfortunately back to Germany. Okay. Yeah. Your good name, please? My name is Maike. Come from? I'm from Germany. ಈಗ ನಾವು ಯಂಗ್ಸ್ಟರ್ಸ್ ಅಂದರೆ ಪೂಜೆ ಅದೆಲ್ಲ ಕಮ್ಮಿ ಅಂತಾರೆ, ಬಟ್ ಇದು ನನಗೆ ಪೇರೆಂಟ್ಸಿಂದನೇ ಕ್ಯಾರಿ ಫಾರ್ವರ್ಡ್ ಆಗಿದೆ. ಈಗ ಶಿವರಾತ್ರಿ ಅಂದರೆ ಸ್ಪೆಷಲಾಗಿ ಜಾಗರಣ, ಉಪವಾಸ, ಅದು ನಾನು ಕೂಡ ಉಪವಾಸ ಇದ್ದೀನಿ ಬೆಳಗ್ಗೆಯಿಂದ. ಇವಾಗ ಈಗ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ತಗೊಂಡು ಆಮೇಲೆ ಊಟ ಮಾಡೋವಂಥ ಪದ್ಧತಿ ಇದೆ. ಇವತ್ತೆಲ್ಲ ಅಂದರೆ ದೇವಸ್ಥಾನದಲ್ಲಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಏನೇನೆಲ್ಲ ಪ್ರತೀತಿ ಆಗಿದೆ, ಏನೇನೆಲ್ಲ ನೀವು ಅದಕ್ಕೆ ಯಾವ ಥರ ತಿಳಿಸ್ತೀರಿ? ಇಲ್ಲಿ ಅಭಿಷೇಕ ಸ್ಪೆಷಲ್ ಆಗಿದೆ. ಶಿವರಾತ್ರಿ ದಿನ ಇಲ್ಲಿ ಅಭಿಷೇಕ ಮಾಡ್ತೀವಿ, ಅದು ಯಾವಾಗಲೂ ಇರುತ್ತೆ. ಇಲ್ಲಿ ನಾವು ಏನೇನೆಲ್ಲ ಕೇಳ್ಕೊತೀವಿ ಅದೆಲ್ಲ ಆ ದೇವರು ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಆಗಿ ಅಂತ ಏನೂ ಇಲ್ಲ. ಅದು ಪ್ರಿಯ ಅವರಿಗೆ ತುಂಬ ಇಷ್ಟ. ಈಗ ನಮಗೆ ಯಾವುದು ಇಷ್ಟ ಇರುತ್ತೆ ಅದು ನಮಗೆ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ, ಅದೇ ಥರ ಶಿವಂಗೂ ಅಷ್ಟೇ, ಅವ್ರಿಗೆ ತುಂಬ ಇಷ್ಟ ಅದು. ಹಾಗಾಗಿ ಅದು ಕೊಟ್ಟರೆ ಅವರಿಗೂ ಒಂದು ತುಂಬ ಖುಷಿಯಾಗಿ ಮನೆ ಹೊಲಿಸ್ಬೋದು ಅನ್ನೋ ಇದು. ಬಹಳ ಖುಷಿ ಆಯ್ತಾ? ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಬಂದ್ರೆ? ಹೌದು, ಅದೊಂದು ನೆಮ್ಮದಿ ಅನ್ನೋದು ತುಂಬಾನೇ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಅದೊಂದು ಪಾಸಿಟಿವ್ ವೈಬ್ ಅಂತೀವಲ್ಲ, ಅದು ತುಂಬಾ ಸಿಗುತ್ತೆ ಇಲ್ಲಿ. ಎಲ್ಲ ದೇವಸ್ಥಾನ ಇಲ್ಲಿ 10 ವರ್ಷದಿಂದ ರಕ್ಷಾ.